ಅದ ಅಂತ 10 ಗಾಡಿಯನ್ನ ತಂದು ನಿಲ್ಲಿಸುವಂತಹ ಒಬ್ಬ ವ್ಯಕ್ತಿ ಇರ್ತಾನ. ಆ ಬೆರಳೆಣಿಕೆಯಲ್ಲಿ ಇರೋರು ಏನದಾರಲ್ಲ ಅವ್ರು ಶ್ರೀಮಂತರನ್ನ ಆಗಿದಾರ. ಅದು ನಮ್ಗೆ ಯಾವ್ದೋ ಒಂದು ಆಘಾತ, ಒಂದು ಅಪಘಾತ ಆದ ಸಂದರ್ಭದಲ್ಲಿ ಅದಕ್ಕೆಲ್ಲ ಯಾವ್ದೈತಿ ಅದರ ಟರ್ಮ್ ಅಂಡ್ ಕಂಡೀಷನ್ಸ್ ಎಲ್ಲವನ್ನು ತಿಳ್ಕೊಂಡ ಬಹಳ ಒಂದು ಆಘಾತ, ಒಂದು ಹೊಡೆತ ಅಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SM ಸಚಿನ್. ಒಂದು ಊರಿನಲ್ಲಿ 2 ಕುಟುಂಬಗಳಿರ್ತಾವಂತ. ಆ ಒಂದು 2 ಕುಟುಂಬಗಳು ಸೊ ಯಾವ ತರ ಇರ್ತಾವತ್ತಪ್ಪ ಅಂತಂದ್ರ ಮಧ್ಯಮ ವರ್ಗದ ಕುಟುಂಬಗಳಾಗಿರ್ತಾವಂತ. ಆ 2 ಕುಟುಂಬಗಳು ಸಮನಾಗಿ ಇರ್ತಾವಂತ. ಸೊ ಸಮನಾಗಿ ಅಂತಂದ್ರೆ ಯಾವ ತರ ಅಂತ ಅನ್ನೋದ ನೀವು ಕೇಳ್ಬೋದು. 2 ಕುಟುಂಬದಲ್ಲಿ ಒಬ್ಬೊಬ್ರು ಮಕ್ಕಳು ಅಂತ ಅನ್ನೋತರ ಇಬ್ರು ಸ್ನೇಹಿತರಾಗಿರ್ತಾರಂತ. ಅವರು ಅಂದ್ರ ಒಂದೇ ಕಡೆ ಕೆಲ್ಸಕ್ಕ ಹೋಗ್ತಾ ಇರ್ತಾರ. ಆ ಒಂದೇ ಕಡೆ ಕೆಲ್ಸಕ್ಕ ಹೋಗೋ ಸಮಯ ಹಂಗತ್ತಂದ್ರ ಕಳೆದ ಸುಮಾರು ವರ್ಷಗಳಿಂದ ಕೂಡಿ ಅಕ್ಕಪಕ್ಕ ಆಜು ಬಾಜು ಮನೆಗಳು ಇರ್ತಾವಂತ. ಸೊ ಆಜು ಬಾಜು ಮನೆ ಇರೋದ್ರಿಂದ ಆ ಒಂದು ಕೂಡಿನ ಒಂದ ಕಡೆ ಕೆಲ್ಸಕ್ಕ ಹೋಗ್ತಿರ್ತಾರಂತ. ಒಂದ ಕಡೆ ಕೆಲ್ಸಕ್ಕ ಹೋಗುವಾಗ ಒಬ್ಬ ವ್ಯಕ್ತಿ ಏನ್ ಮಾಡಿರ್ತಾರಂತ, ಬಂದಿರೋ ಸಂಬಳವನ್ನ, ಪ್ರತಿದಿನ ಬರುವಂತ ಸಂಬಳ ಅಥವಾ ವಾರಕ್ಕೊಂದ್ಸರಿ ಬರುವಂತ ಸಂಬಳವನ್ನ ಏನ್ ಮಾಡ್ತಿರ್ತಾನಂತ, ತನಗ ಬೇಕಾದ ರೀತಿ ಅಂತಂದ್ರ ತನಗೆ ಅದು ಖರ್ಚು ಮನೆಗೆ ಅನುಕೂಲ ಇರದೇ ಇದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಖರ್ಚು ಮಾಡ್ಕೊಂತನ ಬಂದಿರೋ ದುಡ್ಡನ್ನ ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳು, ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಎಲ್ಲಾನು ಕೊಟ್ಕೊಂತ ಒಂದು ಕುಟುಂಬದ ವ್ಯಕ್ತಿ ಏನ್ ಮಾಡಿರ್ತಾನಂತಂದ್ರ ಎಲ್ಲರಿಗೂ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಎಲ್ಲವನ್ನು ಕೊಟ್ಕೊಂಡ ಹೊರಗಡೆನೂ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅನ್ನೋ ಅಂತ ಇಂತ ಖರ್ಚುಗಳನ್ನ ಮಾಡ್ತಿರ್ತಾನಂತ. ಆದ್ರೆ ಉಳಿತಾಯ ಅನ್ನೋದ ಯಾವ್ದನ್ನು ಒಂದು ಮಾಡ್ತಿರಂಗಿಲ್ಲಂತ. ಅದೇ ರೀತಿಯಾಗಿ ಅವನ ಸ್ನೇಹಿತ, ಆ ಒಂದು ಕುಟುಂಬದ ವ್ಯಕ್ತಿ ಅವನು ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರ ಅವನು ಮನೆಗೆ ಎಲ್ಲವನ್ನು ಖರ್ಚು ಮಾಡ್ತಿರ್ತಾನ. ಸೊ ಮನೆಗೆ ಯಾವ ತರ ಬೇಕು ಎಲ್ಲವನ್ನು ತಂದು ಕೊಡ್ತಿರ್ತಾನ. ಅದ್ರ ಜೊತೆಗೆ ಅವನ್ ಏನ್ ಮಾಡ್ತಿರ್ತಾನ ಅಂತಂದ್ರ ಸ್ವಲ್ಪ ಮಟ್ಟಿಗೆ ಹೊರಗಡೆ ಖರ್ಚು ಮಾಡೋದನ್ನ ಕಡಿಮೆ ಮಾಡಿ ಏನ್ ಮಾಡ್ತಿರ್ತಾನ ಅಂತಂದ್ರ ಮುಂದಿನ ಜೀವನೋಪಾಯಕ್ಕೆ ಅಂತ ಹೇಳಿ ಸ್ವಲ್ಪ ಉಳಿತಾಯ ಅನ್ನೋದು ಮಾಡ್ತಿರ್ತಾನಂತ. ಹಂಗೇ ಕಳಿತಿರ್ತೈತಂತ. ಸುಮಾರು ವರ್ಷಗಳು ಕಳಿತವ. ಇಬ್ರು ಸ್ನೇಹಿತರು ಕೆಲ್ಸಕ್ಕೆ ಸೇರ್ಕೊಂಡಾಗಿಂದನ ಒಬ್ಬ ವ್ಯಕ್ತಿ ಅವನ್ ಏನೈತಲ್ಲ ಒಂದು ಉಳಿತಾಯವನ್ನ ಮಾಡ್ಕೊತ ಹೋಗ್ತಿರ್ತಾನ. ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರ ಬಂದಿರೋ ದುಡ್ಡನ್ನೆಲ್ಲ ಒಂದ್ ಸ್ವಲ್ಪ ಆ ಕಡೆಗೆ ಈ ಕಡೆ ಅಥವಾ ಮನೆಗೆ ಇನ್ನೊಂದು ಅದ ಬೇಕಿರೋ ವಸ್ತು ಅಲ್ಲದೆ ಇದ್ರುನು ಅದನ್ನ ಪರ್ಚೇಸ್ ಮಾಡೋದು, ಈ ತರ ಎಲ್ಲ ಮಾಡ್ಕೊಂತ ಒಟ್ಟ ಮನೇನ ಫುಲ್ ಒಂಥರ ರಿಚ್ ಅಲ್ಲಿ ಐಷಾರಾಮಿಯಾಗಿ ಜೀವನವನ್ನ ಕಳಿತಿರ್ತಾನಂತ. ಸೊ ಬಂದಿರೋ ಸ್ವಲ್ಪ ಸಂಬಳದಾಗ ಇದ್ರುನು ಜೀವನವನ್ನ ಐಷಾರಾಮಿಯಾಗಿ ಕಳೆಯುವಂತಹ ಇನ್ನೊಬ್ಬ ಏನ್ ಮಾಡ್ತಿರ್ತಾನ ಅಂತಂದ್ರ ಬಂದಿರೊಳಗ ಜೀವನದಾಗ ನಾನು ಇವತ್ತು ಮಿಡಲ್ ಕ್ಲಾಸ್ ಅಲ್ಲಿ ಇರುವಲ್ಯಾಕರೆ ಇದ್ದಿದ್ರಾಗ ನಾವು ಒಂದ್ ಸ್ವಲ್ಪ ಏನೈತಲ್ಲ ಉಳಿತಾಯ ಮಾಡ್ಕೊಂತ ಜೀವನಕ್ಕೆ ಏನ್ ಬೇಕಲ್ಲ 3 ಹೊತ್ತು ಊಟಕ್ಕೆ ಕಡಿಮೆ ಇಲ್ಲದ, ಉಡೋಕು ತೊಡೋಕು ಬಟ್ಟೆಗೆ ಎಲ್ಲ ಕಡಿಮೆ ಇಲ್ದನ ಅವನು ಒಂದು ಜೀವನ ಸಾಗಿಸ್ತಿರ್ತಾನ. ಸೊ ಇಬ್ಬರಿಗೂ ಏನು ಬಾಳ ಅಂದ್ರ ಬಾಳ ಏನ್ ಡಿಫ್ರೆನ್ಸ್ ಇರಂಗಿಲ್ಲ. ಇಬ್ಬರಿಗೂ ಸಮನಾದ ಸಂಬಳ ಬರ್ತಿರ್ತೈತಿ. ಸೊ ಇಬ್ರು ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಕ್ವಾರ್ಟರ್ಸ್ ಗಳು, ಫೆಸಿಲಿಟಿಗಳು ಅಥವಾ ಅವರೇ ಸ್ವಂತ ಬಾಡಿಗೆ ಮಾಡಿರುವಂತಹ ಮನೆಗಳು ಇರ್ತಾರ. ಆ ಒಂದು ಕುಟುಂಬದಲ್ಲಿ ಹಂಗೆ ಹೋಗ್ತಿರ್ತಾರ. ಒಂದ ಕಡೆ ಕೆಲಸ ಮಾಡ್ಕೊಂತ ಕಳೆದ ಒಂದು 8-10 ವರ್ಷದಿಂದ ಕೆಲಸ ಸಾಗಿಸ್ಕೊತ ಹಂಗ ಬಂದಿರ್ತಾರ. ಆ ನಂತರ ಏನಾಗತ್ತ ಅಂತಂದ್ರ ಒಂದು ದಿನ ಕೆಲಸದಿಂದ ವಾಪಸ್ ಬರ್ಬೇಕಾದ್ರ ಏನಾಗತ್ತಂದ್ರ ಅವರ ಒಂದು ಬರುವಂತಹ ಗಾಡಿ ಅಥವಾ ಅವ್ರು ಬರುವಂತಹ ಒಂದು ಬಸ್, ಏನೋ ಒಂದು ಉದಾಹರಣೆಯಾಗಿ ನಿಮ್ಗೆ ತಗೊಳತನ ಅಂತಂದ್ರ ಆ ಒಂದು ಗಾಡಿ ಏನಾಗತ್ತಂದ್ರ ಆಕ್ಸಿಡೆಂಟ್ ಆಗಿರತ್ತಂತ. ಸೊ ಆ ಆಕ್ಸಿಡೆಂಟ್ ಆದಾಗ ಏನಾಗತ್ತಂದ್ರ ಅದ್ರ ಸುಮಾರು ಜನ ಇರ್ತಾರ. ಅದರಲ್ಲೂ ಕೂಡ ಈ ಇಬ್ರು ವ್ಯಕ್ತಿಗಳನ್ನು ಇರ್ತಾರಂತ. ಈ ಇಬ್ರು ವ್ಯಕ್ತಿಗಳು ಇದ್ದಾಗ ಏನಾಕೈತಪ್ಪ ಅಂತಂದ್ರ ಸೊ ಒಬ್ಬ ವ್ಯಕ್ತಿನ ಕರ್ಕೊಂಡು ಇಬ್ರು ಎಲ್ಲರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಸ್ತಾರಂತ. ಹಾಸ್ಪಿಟ್ಲಿಗೆ ಸೇರಿಸಿದಾಗ ಅದರಲ್ಲಿ ಹಂಗೆ ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ಇದಾಗತ್ತ. ಸೊ ಅವ್ರಿಬ್ರು ಏನಾಗ್ಬಿಡ್ತಾರಪ್ಪ ಅಂತಂದ್ರ ಇನ್ ಮುಂದೆ ಕೆಲಸ ಮಾಡೋಕ್ ಆಗದೆ ಇರುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತಾರ. ಯಾಕತ್ತಂದ್ರ ಅವ್ರಿಗೆ ಆ ಒಂದು ಆಘಾತದಲ್ಲಿ, ಆ ಒಂದು ಅಪಘಾತದಲ್ಲಿ ಅಷ್ಟೊಂದು ರೀತಿಯಾದಂತಹ ಬಲವಾದ ಪೆಟ್ಟುಗಳು ಆಗಿರೋದ್ರಿಂದ ಪರ್ಮನೆಂಟ್ ಡಿಸಬಿಲಿಟಿ ಆಗಿಬಿಟ್ಟಿರ್ತಾರ. ಅಂತಂದ್ರ ಇನ್ ಮುಂದೆ ಅವ್ರ ದುಡಿಯೋಕ್ ಆಗದೆ ಇರುವಂತಹ ಪರಿಸ್ಥಿತಿ ಅವ್ರಿಬ್ರಿಗೂ ಬಂದ್ ಬಿಡ್ತೈತಿ. ಅವಾಗ ಏನಾಗತ್ತಪ್ಪ ಅಂತಂದ್ರ ಒಂದು ಕುಟುಂಬದ ವ್ಯಕ್ತಿ ಅವನು ಏನ ತನ್ನ ಜೀವನವನ್ನ ಐಷಾರಾಮಿಯಾಗಿ ಉಳಿತಾಯವನ್ನು ಮಾಡದೇನ ಕಳಿತಿರ್ತಾನಲ್ಲ, ಅವನ ಕುಟುಂಬಕ್ಕೆ ಬರುವಂತ ಆದಾಯನ ನಿಂತು ಹೋಗ್ಬಿಡ್ತೈತಿ ಅತ್ತ. ಸೊ ಆ ಒಂದು ಕಂಪನಿಯಲ್ಲಿ ಅಥವಾ ಒಂದು ಕೆಲಸ ಮಾಡುವಲ್ಲಿ ಏನ್ ಮಾಡ್ತಿರ್ತಾರ, ಅವ್ನ ಇನ್ನು ಮುಂದೆ ದುಡಿಯಾಕ ಆಗಂಗಿಲ್ಲ ಅನ್ನತ್ಲಿ ಅವನೊಂದು ಸೇವಿಂಗ್ ಒಂದ್ ಸ್ವಲ್ಪ ಸ್ವಲ್ಪದ ಮಟ್ಟಿಗೆ ಏನು ಅವನು ಉಳಿತಾಯ ಮಾಡಿರ್ತಾರ ಅದನ್ನೆಲ್ಲ ಒಂದ್ ಟೈಮ್ ಕೊಟ್ಬಿಡ್ತಾರಂತ. ಕೊಟ್ಟಾಗ ಅದೆಲ್ಲ ಬರೀ ಅವನ ಒಂದು ಒಂದು ಅಪಘಾತಕ್ಕೆ ಆಗಿರುವಂತಹ ಖರ್ಚಿಗೆನ ಅದೆಲ್ಲ ಆಗ್ಬಿಡ್ತೈತಂತ. ಅದೇ ರೀತಿಯಾದ ಇನ್ನೊಬ್ಬ ವ್ಯಕ್ತಿಗೂ ಅವನಿಗೂ
ಏನಾಗತ್ತಂದ್ರ ಇನ್ ಮುಂದ ಅವಂಗೂ ದುಡಿಯೋಕ್ ಆಗಂಗಿಲ್ಲ ಅನ್ನೋ ಪರಿಸ್ಥಿತಿ ಆದಾಗ ಅವಾಗ ಏನಾಗ್ತೈತಿ ಅಂತಂದ್ರ ಅವಂಗೂ ಕಂಪ್ನಿ ಕೂಡ ತನ್ನಲ್ಲಿರುವಂತಹ ದುಡ್ಡನ್ನ ಎಲ್ಲವನ್ನು ಕೊಡ್ತೈತಿ. ಆ ದುಡ್ಡನ್ನು ತಗೊಂಡ ಅವಂಗೂ ಅವನ ಅಪಘಾತದ ಖರ್ಚುಗಳಿಗೆ ಇದಕ್ಕೆ ಎಲ್ಲವನ್ನು ಅಲ್ಲೇ ಹೋಗ್ಬಿಡ್ತಾವಂತ. ಅದಾದ ನಂತರ ಇನ್ನು ಮುಂದೆ ಬರುವುದು ಜೀವನ ಹೆಂಗಿರ್ತೈತಪ್ಪ ಅಂತಂದ್ರ ವಿದ್ಯಾಭ್ಯಾಸ ಮಾಡುವಂತಹ ಮಕ್ಳು ಇರ್ತಾರ. ಅವಾಗ ಏನಾಗತ್ತಂದ್ರ ಏನು ಐಷಾರಾಮಿ ಜೀವನವನ್ನ ಮಾಡ್ತಿರ್ತಾನಲ್ಲ ಆ ಒಂದು ಕುಟುಂಬದಲ್ಲಿ ಅವನ ಮಗ ಇನ್ನೂ ಕಲಿಯೋ ಹಂತದಲ್ಲಿ ಇರೋದ್ರಿಂದ ಹಂಗ ಹೋಗ್ತಿರ್ತೈತಿ. ಅವನ ಒಂದ್ ಕಡೆ ಕಲಿಬೇಕು, ಒಂದ್ ಕಡೆ ಕುಟುಂಬನ ನೋಡ್ಕೋಬೇಕು ಆದಂತಹ ಜವಾಬ್ದಾರಿಗಳು ಅವನ ಮೇಲೆ ಬರ್ತಾವ. ಈ ಕಡೆ ಸರಿಯಾಗಿ ಕಲಿಯೋಕ್ಕೂ ಆಗಂಗಿಲ್ಲ, ಈ ಕಡೆ ಸರಿಯಾಗಿ ಕೆಲ್ಸಕ್ಕೂ ಇದನ್ ಮಾಡಕ್ ಆಗಂಗಿಲ್ಲ. ಹಂಗ ಕೆಲ್ಸ ಮಾಡ್ಕೊಂತ ಕಲಿತಾ ಏನೋ ಒಂದ್ ಮಾಡ್ಕೊಂತ ಹಂಗ ಬರ್ತಾನ. ಇನ್ನೊಬ್ಬ ವ್ಯಕ್ತಿ ಏನ್ ಮಾಡಿರ್ತಾನ, ಅವ್ನ್ ಏನ್ ಮುಂಚೆ ಏನ್ ಮಾಡಿರ್ತಾನಲ್ಲ ತನ್ನ ಸಂಬಳದಲ್ಲಿ ಬರುವಂತಹ ಆ ಒಂದು ಕಂಪನಿಯಲ್ಲಿ ಕಟ್ ಆಗುವಂತಹ ರೊಕ್ಕವನ್ನ ಬಿಟ್ಟ ಮತ್ತೇನ್ ಹೆಚ್ಚಿನ ಒಂದು ಉಳಿತಾಯವನ್ನ ಏನ್ ಮಾಡ್ಕೊಂತ ಬಂದಿರ್ತಾನಲ್ಲ ಆ ಒಂದು ಹಣ ಅವನು ಪರ್ಮನೆಂಟ್ ಡಿಸಬಿಲಿಟಿ ಆಗಿರೋದ್ರಿಂದ ಬರಕ್ ಶುರು ಆಗ್ತೈತಿ ಅಂತ. ಆ ಒಂದು ಹಣ ಅವ್ನ್ ಬರಕ್ ಶುರು ಆದ ನಂತರ ಏನಾಗತ್ತಂದ್ರ ಅವನ ಮಗನ ವಿದ್ಯಾಭ್ಯಾಸನು ಚೆನ್ನಾಗಿ ನಡಿತೈತಿ ಅಂತ. ಅದೇ ರೀತಿಯಾದಂತ ಅವನು ಬರುವಂತಹ ಒಂದು ಅಮೌಂಟ್ ನಲ್ಲಿ ಅವನ ಜೀವನೋಪಾಯ ಹೆಂಗೋ ಒಂದ್ ಸಾಗಿಸ್ಕೊತ ಬರ್ತಾನಂತ. ಬಂದ ನಂತರ ಮಕ್ಕಳಿಬ್ರು ಅಂದ್ರ ಅವನ ಇವನ ಮಗಾನು ಒಂದ ಕಡೆ ಕಲಿಯೋದ್ರಿಂದ ಅಥವಾ ಒಂದೇ ಇದ್ರ ಏಜ್ ಅಲ್ಲಿ ಇರೋದ್ರಿಂದ ಏನಾಗತ್ತಂತ ಇವನ್ ಸ್ವಲ್ಪ ಕಲಿತಾ ಹಂಗ ಉನ್ನತಿ ಹಂತದಲ್ಲಿ ಹಂಗ ಒಂದ್ ಸ್ವಲ್ಪ ಮುಂದ ಹೈಯರ್ ಎಜುಕೇಶನ್ ಎಲ್ಲ ಮಾಡಿ ಒಂದು ಉನ್ನತವಾದಂತಹ ಒಂದ ಕಂಪನಿಯಲ್ಲಿ ಕೆಲ್ಸಕ್ಕ ಅಥವಾ ಒಂದ ಆ ಸ್ವಂತ ಉದ್ಯೋಗ ಅಥವಾ ಏನು ಯಾವ್ದೋ ಒಂದು ಒಳ್ಳೆಯ ಕೆಲಸವನ್ನ ಪಡಿತಾನಂತ. ಅದೇ ಇನ್ನೊಬ್ಬ ವ್ಯಕ್ತಿ ಏನಾಗತ್ತಂದ್ರ ಹಂಗ ಅವನು ಯಾಕಂತಂದ್ರ ಕಷ್ಟದಲ್ಲಿ ಬಂದಿರೋದ್ರಿಂದ ಆ ಕಡೆ ಕೆಲಸ ಈ ಕಡೆ ಮೊದಲ ಐಷಾರಾಮಿ ಇರ್ತಾನ. ಬಟ್ ಆದ್ರೆ ಈಗ ಈ ರೀತಿಯಾದಂತ ಒಂದು ಅಪಾಯ ಆದಾಗ ಏನಾಗತ್ತಂದ್ರ ಅವನ ಅಲ್ಲಿಗೇನ ಓದು ಸರಿಯಾಗಿ ಆಗದೆ ಅರ್ಧದಲ್ಲಿ ಓದನ್ನ ನಿಲ್ಲಿಸಿ ಒಂದು ಕೆಲಸ ಮಾಡಕನ ಶುರು ಮಾಡ್ತಾನಂತ. ಆದ್ರ ಕೆಲಸ ಮಾಡ್ಕೊಂತ ಏನಾಗತ್ತಂದ್ರ ದೊಡ್ಡ ಮಟ್ಟದ ಕೆಲ್ಸನೂ ಸಿಗ್ಲಿಲ್ಲ. ಈ ಕಡೆಗೆ ಅವನ ಒಂದು ಕುಟುಂಬವನ್ನು ಸರಿಯಾಗಿ ನೋಡ್ಕೊಳಕ್ ಆಗದೆ ಹಂಗ ಜೀವನ ಅವನ್ ಸಾಗಿಸ್ಬೇಕಾಗತ್ತಂತ. ಇವನ್ ಏನ್ ಮಾಡ್ತಾನ, ಒಂದು ಉಳಿತಾಯ ಮಾಡೋದ್ರಿಂದ ಇವನು ಮುಂದಿನ ಜೀವನ ಒಂದು ಉನ್ನತ ಮಟ್ಟಕ್ಕೆ ಬೆಳ್ಕೋತ ಹೋಗ್ತೈತಂತ. ಅದಕ್ಕಾಗಿ ದ ಮಾರಲ್ ಆಫ್ ದ ಸ್ಟೋರೀಸ್ ನಾನ್ ಇದ್ರ ಬಗ್ಗೆ ಇಷ್ಟೆಲ್ಲ ಏನ್ ಹೇಳಿದೇವ ಏನ ಅಂತ ಹೇಳಿ ನೀವೆಲ್ಲ ಇಷ್ಟು ಯೋಚನೆ ಮಾಡ್ತಿರ್ಬೋದು. ಯಾಕೆ ಒಂದು ಲೈಫ್ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಆದಾಯಕ್ಕೆ ತಕ್ಕಂತೆ ಅಥವಾ ಅವನ ಖರ್ಚಿಗೆ ತಕ್ಕಷ್ಟಾದ್ರೂ ಅವನೊಂದು ಉಳಿತಾಯ ಮಾಡ್ಲೇಬೇಕಂತ. ಅದು ಯಾವ ಕಂಪ್ನಿಯಲ್ಲಿ ಮಾಡ್ತಿರೋ ಅಥವಾ ಯಾವ್ದ್ರಲ್ಲಿ ಮಾಡ್ತಿರೋ ನಾನು ಈಗ ಹೇಳಲ್ಲ. ಯಾಕಂತಂದ್ರೆ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಆಗತ್ತ. ಒಂದೊಂದು ಕಂಪ್ನಿಲಿ ಸಣ್ಣ ಮಟ್ಟದ ಉಳಿತಾಯಗಳು ಇರ್ತಾವ, ಒಂದೊಂದ್ರೊಳಗೆ ದೊಡ್ಡ ಮಟ್ಟದ ಉಳಿತಾಯಗಳು ಇರ್ತಾವ. ನಿಮ್ಮ ಆದಾಯಕ್ಕೆ ಅಥವಾ ನಿಮ್ಮ ಖರ್ಚಿಗೆ ಎಷ್ಟು ಒಂದು ಉಳಿತಾಯ ಮಾಡ್ಬೇಕು ಅನ್ಸುತ್ತಲ್ಲ ಅಷ್ಟೊಂದು ಉಳಿತಾಯ ಮಾಡ್ಕೊಂತ ಹೋಗಿದ್ದಾದ್ರೆ ಮುಂದಿನ ಜೀವನ ಏನೈತಿಲ್ಲ ಒಂದು ಸುಗಮವಾಗಿ ಸಾಗುತ್ತಾ ಹೋಗುತ್ತಂತ. ಇಲ್ಲವಾದಲ್ಲಿ ಏನಾಗತ್ತಂದ್ರ ಅಡೆತಡೆಗಳು ಬಂದಾಗ ಮನುಷ್ಯನ ಜೀವನ ಅಂತ ಅನ್ನೋದು ಏನ್ ಅನ್ನೋದು ಗೊತ್ತಾಗಂಗಿಲ್ಲ. ಯಾವಾಗ್ಲೂ ಏನೋ ಒಂದು ಅಡೆತಡೆಗಳು ಬಂದಾಗ ಏನಾಗತ್ತಂದ್ರ ಈ ರೀತಿಯಾದಂತಹ ತೊಂದರೆಗಳು ಅಂದ್ರ ಆ ಜೀವನಕ್ಕೆ ಬಹಳ ಒಂದು ಆಘಾತ, ಒಂದು ಹೊಡೆತ ಅಂತ ಅಂತಾರಲ್ಲ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಬರ್ತಾವತ್ತ. ಅದಕ್ಕಾಗಿ ಯಾಕಂತಂದ್ರೆ ನಾವ್ ಈಗ ನೋಡ್ರಿ, ಕೇವಲ ಒಂದು ಬೈಕ್ ಆಗಿರ್ಬೋದು, ಒಂದು ಕಾರ್ ಆಗಿರ್ಬೋದು, ಒಂದು ದೊಡ್ಡ ಗಾಡಿ ಯಾವ್ದೇ ಆಗಿರ್ಲಿ ಅದಕ್ಕೆ ನಾವು ಇನ್ಶೂರೆನ್ಸ್ ಅನ್ನ ಮಾಡ್ಕೊಂಡಿರ್ತೀವಿ. ಯಾಕೆ ಇನ್ಶೂರೆನ್ಸ್ ಮಾಡಿರ್ತೀವಿ ಅಪ್ಪ ಅಂತಂದ್ರೆ ಅದು ನಮ್ಗೆ ಯಾವ್ದೋ ಒಂದು ಒಂದು ಅಪಘಾತ ಆದ ಸಂದರ್ಭದಲ್ಲಿ ಅದಕ್ಕೆ ಎಲ್ಲ ಗಾಡಿಗೆ ಕ್ಲೇಮ್ ಆಗ್ಬೇಕು. ಯಾಕಂತಂದ್ರ ಅದಕ್ಕೆ ಏನೋ ಒಂದು ಕಟ್ ಆಯ್ತಂದ್ರ ಅಥವಾ ಮುರಿತಂದ್ರ ಅದಕ್ಕೆ ನಾವು ಹಾಕಕ್ ಆಗಲ್ಲ ದುಡ್ಡು, ಅಷ್ಟೊಂದು ಅದು ಎಕ್ಸ್ಪೆನ್ಸಿವ್ ಆಗಿರ್ತೈತಿ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ಆ ಗಾಡಿಗೆ ಒಂದು ಇನ್ಶೂರೆನ್ಸ್ ಡೇಟ್ ಟು ಡೇಟ್ ಕಟ್ಕೋತ ಹೋಗ್ತೀವಿ. ನಾಳೆಗೆ ಮುಗಿತೈತಿ ನೋಡಪ್ಪ ನಂದು ಇನ್ಶೂರೆನ್ಸ್ ಕಟ್ಬೇಕಾಗೈತಿ ಅಂತಂದ ಅದ್ರ ಡೇಟ್ ನೆನಪಿಟ್ಕೊಂಡು ನಾವು ಅದಕ್ಕೊಂದು ಇನ್ಶೂರೆನ್ಸ್ ಮಾಡ್ಕೊಂಡಿರ್ತೀವಿ. ಅಂತ 10 ಗಾಡಿಯನ್ನ ತಂದು ನಿಲ್ಸುವಂತಹ ಒಬ್ಬ ವ್ಯಕ್ತಿ ಇರ್ತಾನ. ಆದ್ರೆ ಅವಂಗ ಏನೈತಿಲ್ಲ ಇನ್ಶೂರೆನ್ಸ್ ಮಾಡ್ಕೊಂಡಿರಂಗಿಲ್ಲ. ಯಾಕಂತಂದ್ರ ಆ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿಯಿಂದ ಅಂತ 100 ಗಾಡಿಗಳು ಬರ್ಬೋದ, ಬಟ್ ಅವಂಗ ಇನ್ಶೂರೆನ್ಸ್ ಅನ್ನೋದು ಇರಂಗಿಲ್ಲ. ಹಿಂಗಾಗಿ ಎಷ್ಟೋ ನಮ್ಮ ಒಂದು ಭಾರತ ದೇಶದಲ್ಲಿ ಇನ್ನೂ ಇನ್ಶೂರೆನ್ಸ್ ಅಥವಾ ಮಾಡಿಸ್ಕೊಳ್ದೇ ಇರುವಂತಹ ಕುಟುಂಬಗಳು ಸಾಕಷ್ಟು ಇದಾವ. ಅದ್ರ ಜೊತೆಗೆ ಮತ್ತ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದಾರ, ಆದ್ರೆ ಹೆಂಗ್ ಮಾಡಿಸ್ಕೊಂಡಿದಾರ, ಯಾರೋ ಒತ್ತಾಯ ಮಾಡಿದ್ರು ಅಥವಾ ಏನೋ ಒಂದು ಮಾಡಿದ್ರಂತ ಮಾಡಿಸ್ಕೊಂಡಿದವ್ರನ್ನು ಹೆಚ್ಚಿದಾರ. ಆದ್ರೆ ಅವ್ರ ಆದಾಯಕ್ಕೆ, ಅವ್ರ ಇನ್ಕಮ್ಗೆ ಅಥವಾ ಅವ್ರ ಖರ್ಚಿಗೆ ಮುಂದಿನ ಜೀವನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕರೆಕ್ಟ್ ಆಗಿ ಇನ್ಶೂರೆನ್ಸ್ ಮಾಡ್ಕೊಂಡವ್ರು ಬೆರಳೆಣಿಕೆಯಲ್ಲಿ ಇದಾರ. ಆ ಬೆರಳೆಣಿಕೆಯಲ್ಲಿ ಇರೋರು ಏನದಾರಲ್ಲ ಅವ್ರು ಶ್ರೀಮಂತರನ್ನ ಆಗಿದಾರ. ಯಾಕಂತಂದ್ರ ಅವ್ರಿಗೆ ಗೊತ್ತೈತಿ ನಾವು ಇದ್ದಾಗ ನಮ್ಮ ಜೀವನಕ್ಕೆ ಎಷ್ಟು ಬೇಕು, ನಮ್ಮ ಹೋದ ನಂತರ ನಮ್ಮ ಕುಟುಂಬಕ್ಕೆ ನಮ್ಮ ಒಂದು ಜೀವನ ಸಾಗಬೇಕಂದ್ರೆ ಎಷ್ಟು ಬೇಕು ಅನ್ನೋದ ಅವ್ರು ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರ. ಅದ ನಿಮ್ಗೆ ಯಾರು ಹೋಗ್ಬೇಕು ನೋಡ್ಬೇಕ, ಯಾರು ಒಬ್ರ ಇನ್ಶೂರೆನ್ಸ್ ಅಥವಾ ಯಾರೋ ಒಂದು ಅಡ್ವೈಸರ್ ಬಂದಾಗ ಏನ್ ಹೇಳ್ತಾರ ಅಂತಂದ್ರೆ ಎಲ್ಲರೂ ಇಲ್ರಿ ಎಲ್ಲ ಬಾಳ ಅದಾವ್ರಿ, ನಮಗೆ ಈಗ ಬ್ಯಾಡ್ರಿ, ಈ ರೀತಿಯಾದಂತಹ ಒಂದು ಹೇಳಿಕೆಗಳು ಏನಾಗ್ತಾವ ಮುಂದೆ ಏನೋ ಒಂದು ಆದಾಗ ತುಂಬಾ ಹೊಡೆತ. ಅದಕ್ಕಾಗಿ ಯಾರೋ ಬಂದು ಏನೋ ಒಂದು ಹೇಳಿದ್ರು ಅಂತ ನೀವು ಮಾಡಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ನಿಮ್ ಇನ್ಕಮ್ ಎಷ್ಟೈತೋ ಅಥವಾ ನಿಮ್ ಖರ್ಚು ಎಷ್ಟೈತೋ, ಇನ್ನು 10-15 ವರ್ಷ ಆದ ನಂತರ ನಿಮ್ ಖರ್ಚಿಗೆ ನಿಮ್ ಇನ್ಕಮ್ಗೆ ಸರಿ ದೂಗುತ್ತೋ ಅಥವಾ ನಿಮ್ ಜೀವನ ಒಂದು ಸಾಗುತ್ತೋ ಇಲ್ಲೋ ಅನ್ನೋದು ನೋಡ್ಕೊಂಡು ನೀವೊಂದ ಉಳಿತಾಯನ ಮಾಡಿದ್ದ ಅಂತಂದ್ರೆ ನೀವು ಇರುವಷ್ಟು ದಿನ. ಯಾಕಂತಂದ್ರೆ ಮನುಷ್ಯನ ಜೀವನ
ಎಷ್ಟು ದಿನ ಇರ್ತೀವೋ ಇಲ್ಲೋ, ಇಲ್ ಬಿಡ್ರಿ ನಮ್ಗೆಲ್ಲಾ ಮುಂದೆ ಆಗ್ಬೇಕು ಅಂತ ಅನ್ನೋಕ್ಕಿಂತ ನಾವ್ ಎಷ್ಟ್ ದಿನ ಇರ್ತೀವಲ್ಲ, ಸೊ ಲಿವ್ ಲೈಕ್ ಎ ಕಿಂಗ್. ಯಾಕಂತಂದ್ರ ನಾವ್ ಹೆಂಗ್ ಬದುಕಿರ್ತೀವಿ, ರಾಜನಂಗ್ ಬದುಕಿರ್ತಿವಲ್ಲ, ಸೊ ಹಂಗ ಮುಂದು ವಯಸ್ಸಾದ ಹಂತದಲ್ಲಿನೂ ಏನೈತಿಲ್ಲ ಅದೇ ರೀತಿಯಾದಂತಹ ಬಳಿ ಬೆದಕ್ಬೇಕಂತಂದ್ರ ಸೊ ಇರುವಾಗನ ಒಂದ್ ಸ್ವಲ್ಪ ಏನೈತಿಲ್ಲ ಉಳಿತಾಯ ಮಾಡ್ಕೊಂತ ಹೋಗ್ರಿ ಅನ್ನೋದ ನನ್ನ ಒಂದು ಆಸೆ. ಯಾಕಂತಂದ್ರೆ ಎಲ್ಲರಿಗೂ ಏನೈತಲ್ಲ ಉಳಿತಾಯ ಅನ್ನೋದ ಬೇಕಾ ಜೀವನದಾಗ. ನೋಡ್ರಿ ಯಾರ್ಯಾರೆಲ್ಲ ಮಾಡಿಸ್ಕೊಂಡಿದ್ರು ಅಥವಾ ಯಾರ್ಯಾರೆಲ್ಲ ಮಾಡ್ಕೊಂಡಿದ್ರು, ನನಗೊಂದು ಈ ಒಂದು ಹಂಗ ಕಾನ್ಸೆಪ್ಟ್ ಹೇಳ್ಬೇಕು ಅನಿಸ್ತು. ಯಾಕಂತಂದ್ರ ಜೀವನದಾಗ ಎಷ್ಟೋ ಜನ ಉಳಿತಾಯ ಮಾಡ್ಕೊಂಡಿಲ್ಲ ಅಥವಾ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ ಒಂದೊಂದು ಕುಟುಂಬಗಳಿಗೆ. ಸೊ ಈಗ ಏನಾಗಿದಾವಪ್ಪ ಅಂತಂದ್ರ ಬಹಳವಾದಂತಹ ಒಂದು ಕೆಟ್ಟವಾದಂತಹ ಪರಿಸ್ಥಿತಿಗಳನ್ನ ಅನುಭವಿಸುವಂತಹ ಕುಟುಂಬಗಳಿದಾವ. ಆ ರೀತಿಯಾದಂತಹ ಕುಟುಂಬ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕ ಜನತೆಗೆ ಯಾರೇ ಆಗಿರ್ಲಿ ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ಬರದೆ ಏನೈತಲ್ಲ ಒಂದು ನಿಮ್ಗ ಆದಾಯಕ್ಕೆ ಅಥವಾ ನಿಮ್ಮ ಖರ್ಚಿಗೆ ತಕ್ಕಷ್ಟು ಒಂದು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಡ್ರಿ. ಯಾವುದೇ ಕಂಪನಿ ಒಳಗೆ ಮಾಡಿಸ್ಕೊಡ್ರಿ, ಆದ್ರೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾಡಿಸ್ಕೊಡ್ರಿ. ಅದನ್ನ ಬಿಟ್ಟ ಯಾವ್ದೋ ಒಂದು ಕಂಪನಿ ಒಳಗೆ ಹೋಗಿ ಏನೋ ಒಂದು ಇನ್ಸೂರೆನ್ಸ್ ಮಾಡಕ್ ಹೋಗಿ ನಿಮ್ ಕೈ ಅದಕ್ಕೆ ರೊಕ್ಕ ಹಾಕಿ ಸುಟ್ಕೊಳ್ಳೋ ತರ ಮಾಡಕ್ ಹೋಗ್ಬೇಡ್ರಿ. ಅದು ಯಾವ್ದೈತಿ ಅದ್ರ ಟರ್ಮ್ ಅಂಡ್ ಕಂಡೀಷನ್ಸ್ ಎಲ್ಲವನ್ನು ತಿಳ್ಕೊಂಡ ಅದ್ರ ಬಗ್ಗೆ ಸರಿಯಾಗಿ ಚರ್ಚೆ ಮಾಡಿ, ಅಥವಾ ಯಾರೋ ಬಂದ ನಿಮ್ಗೆ ಅಡ್ವೈಸರ್ ಒಬ್ರ ಹೇಳ್ತಿದಾರ ಅಂತಂದ್ರ ಅದ್ರ ಬಗ್ಗೆ ಒಂದ್ ಬಿಟ್ಟು ಎರಡ್ ಸಲ ಅದ್ರ ಬಗ್ಗೆ ಕೇಳಿ ತಿಳ್ಕೊಂಡು ನಿಮಗ್ ಮಾಡ್ಲೇಬೇಕು, ಅದ್ ಹೌದಪ್ಪ ನಾವು ಮಾಡ್ಲೇಬೇಕು ಅಂತಂದು ನಿಮಗ್ ಅನ್ಸಿತ್ತಂದ್ರ ಕರೆಕ್ಟ್ ಯಾವ್ದ ಏನಂತ ತಿಳ್ಕೊಂಡು ಅದ್ರ ಬಗ್ಗೆ ನೀವು ಉಳಿತಾಯ ಮಾಡಿದ್ದೆ ಆತಂದ್ರ ಮುಂದಿನ ಜೀವನ ಏನೈತಿಲ್ಲ ನಿಮ್ದು ಸುಗಮವಾಗಿ ಸಾಗ್ತೈತೆ ಅನ್ನೋದ ಒಂದು ಒಳ್ಳೆಯ ಸಂದೇಶ ನಿಮ್ಗ ನಾ ಹೇಳ್ಬೇಕಂತ ಅನ್ಸಿತ್ತು. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರೂ ನಿಮ್ ಫ್ರೆಂಡ್ ಏನಾದ್ರೂ ಇನ್ಶೂರೆನ್ಸ್ ಅದು ಏನು ಮಾಡಿಸ್ಕೊಂಡಿರ್ಲಿಲ್ಲ ಅಂತಂದ್ರ ಸೊ ಅಂತವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಸೊ ನೋಡೋಣ ಇನ್ನ ನೆಕ್ಸ್ಟ್ ಏನಾದ್ರೂ ಇನ್ಶೂರೆನ್ಸ್ ರಿಲೇಟೆಡ್ ಏನಾದ್ರೂ ಮಾಡ್ಬೇಕು ಅನ್ಸಿದ್ರ ಸೊ ನಿಮ್ಗ ಮಾಡಿ ಹೇಳ್ತೀನಂತ ಯಾವ್ದು ಪ್ಲಾನ್ಗಳು ಯಾವ ತರ ಇದಾವೆ ಹೆಂಗ ಏನ ಅಂತೇಳಿ ಕಂಪ್ಯಾರಿಟಿವ್ಲಿ. ಸೊ ನೋಡೋಣ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಡಿಸ್ಕಷನ್ ಮಾಡಿ ಚರ್ಚೆ ಮಾಡಿ ಪ್ಲಾನ್ಗಳ ಡೀಟೇಲ್ ಅನ್ನ ತೆಗೆದುಕೊಂಡು ನಿಮ್ಗ ಮುಂದಿನ ಹಂತಗಳಲ್ಲಿ ಒಂದು ವಿಡಿಯೋ ಬೇಕಂತ ಯಾರಾದ್ರೂ ಜಾಸ್ತಿ ಕಮೆಂಟ್ ಅಲ್ಲಿ ಅಥವಾ ಡೀಟೇಲ್ಡ್ ಆಗಿ ಬೇಕಂತ ಕಮೆಂಟ್ ಹಾಕಿದ್ರೆ ನಾ ನಿಮ್ಗ ಪ್ಲಾನ್ ಅಂತ ಅಥವಾ ಡೀಟೇಲ್ ಅಂತ ಕಮೆಂಟ್ ಅಂತ ಹಾಕಿದ್ರಿ ಅಂತಂದ್ರ ನೋಡೋಣ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡು ನಿಮ್ಗೂ ಕರೆಕ್ಟ್ ಆಗಿ ಯಾವ ಪ್ಲಾನು. ಸೊ ಅದ್ರಲ್ಲಿ ಎಷ್ಟೋ ಜನ ಒಬ್ಬೊಬ್ಬರು ಮಾರ್ಕೆಟ್ ಲಿಂಕ್ ಬೇಕಂತಿರ್ತಾರ, ಒಬ್ಬರು ಗ್ಯಾರಂಟಿಡ್ ಬ್ಲೇಕ್ ಅಂತ ಇರ್ತಾರ. ನಿಮ್ಗೆ ಯಾವ ತರ ಒಂದು ಅನುಕೂಲ ಆಗುತ್ತಾ ಮುಂದಿನ ದಿವಸಗಳಾಗ ನಿಮ್ಗೆ ತೋರ್ಸಕ ಒಂದು ಪ್ರಯತ್ನ ಪಡ್ತೀನಿ ಅಂತ. ಈ ಒಂದು ಇಷ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.